ಟು ಮೈ ಚಾನಲ್. ಇವತ್ತಿನ ಅನ್ಬಾಕ್ಸಿಂಗಲ್ಲಿ ನಾವು ಏನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ ಅಂತ ನಿಮಗಾಗಲೇ ತಮ್ನೈಲ್ ನೋಡಿ ಗೊತ್ತಾಗಿರಬೇಕು. ಯಾಕೆಂದರೆ ನಾವು ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇರೋವಂಥದ್ದು ಗೇಮಿಂಗ್ ಕೀಬೋರ್ಡ್ ಮತ್ತು ಮೌಸ್ ಕಾಂಬೋನ ನಾವು ಇವತ್ತು ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ಬನ್ನಿ, ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಈ ಅನ್ಬಾಕ್ಸಿಂಗ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡ್ತಾ ಇರ್ಬೋದು, ಇದೇ ನಮ್ಮ ಜೆಬ್ರಾನಿಕ್ಸ್ನ ಜೆಬ್ ಟ್ರಾನ್ಸ್ಫಾರ್ಮರ್ ಗೇಮಿಂಗ್ ಕೀಬೋರ್ಡ್ ಮತ್ತು ಮೌಸ್ ಕಾಂಬೋ. ಈ ಬಾಕ್ಸ್ ಒಳಗೆ ಏನೇನು ನೀಡಿದ್ದಾರೆ ನೋಡೋಣ ಬನ್ನಿ. ಫಸ್ಟ್ ನಮಗೆ ಯೂಸರ್ ಮ್ಯಾನ್ಯಲ್ ನೋಡೋಕೆ ಸಿಗ್ತಾ ಇದೆ, ಮತ್ತು ಮೌಸ್ ಮತ್ತು ಕೀಬೋರ್ಡ್ ಸಿಗ್ತಾ ಇದೆ. ಇದು ಬಿಟ್ಟರೆ ಈ ಬಾಕ್ಸಲ್ಲಿ ಇನ್ನೇನೂ ಸಿಗೋದಿಲ್ಲ. ನೋಡ್ತಾ ಇರ್ಬೋದು, ಇದೇ ನಮ್ಮ ಜೆಬ್ರಾನಿಕ್ಸ್ನ ಕೀಬೋರ್ಡ್. ಬನ್ನಿ ಇದನ್ನು PC ಕನೆಕ್ಟ್ ಮಾಡಿ ಇದ್ರ ಸ್ಪೆಸಿಫಿಕೇಶನ್ಸ್ ಎಲ್ಲ ತಿಳ್ಕೊಳ್ಳೋಣ. 2000 years later. ಇನ್ನು ಇದರ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಹೇಳಬೇಕಂದ್ರೆ ಇದರಲ್ಲಿ ಬ್ರಾಡೆಡ್ ಕೇಬಲ್ ನೀಡಿದ್ದಾರೆ, ಒಂದು ಒಳ್ಳೆ ವಿಷಯ. ಮೌಸ್ ಮತ್ತು ಕೀಬೋರ್ಡ್ ಎರಡರಲ್ಲೂ ಬ್ರಾಡೆಡ್ ಕೇಬಲ್ ನೀಡಿದ್ದಾರೆ. ಹಲವಾರು ಗೇಮಿಂಗ್ ಕೀಬೋರ್ಡ್ ಮತ್ತು ಮೌಸಲ್ಲಿ ಬ್ರಾಡೆಡ್ ಕೇಬಲ್ ನೋಡೋದಕ್ಕೆ ಸಿಗಲ್ಲ, ಇದರಲ್ಲಿ ಸಿಗ್ತಾ ಇದೆ. ಒಂದು ಖುಷಿ ಪಡುವಂತಹ ವಿಷಯ ಅಂತ ಹೇಳ್ಬೋದು. ಮತ್ತು ಅಷ್ಟೇ ಅಲ್ಲದೆ ನಿಮಗೆ ಗೋಲ್ಡನ್ ಪ್ಲೇಟೆಡ್ USB ಸಿಗ್ತಾ ಇದೆ ಮೌಸ್ ಮತ್ತು ಕೀಬೋರ್ಡಲ್ಲಿ. ಇದು ಕೂಡ ಒಂದು ಒಳ್ಳೆ ವಿಷಯ. ಆಬ್ವಿಯಸ್ಲಿ ಇದು ಗೇಮಿಂಗ್ ಕೀಬೋರ್ಡ್ ಆಗಿರೋದ್ರಿಂದ ಇದರಲ್ಲಿ ಫ್ಲೋಟೆಡ್ ಕೀಸ್ ನೋಡೋದಕ್ಕೆ ಸಿಗ್ತಾ ಇದೆ. ಈಗ ನೋಡ್ತಾ ಇರ್ಬೋದು, ನಾನು ಒಂದು ಮಾಮೂಲಿ ಡೆಲ್ ಕೀಬೋರ್ಡ್ಗೂ ಮತ್ತು ಫ್ಲೋಟೆಡ್ ಕೀಸ್ ಇರುವಂತಹ ಗೇಮಿಂಗ್ ಕೀಬೋರ್ಡ್ಗೂ ಡಿಫ್ರೆನ್ಸ್ ತೋರಿಸ್ತಾ ಇದ್ದೀನಿ. ನೀವು ಇದನ್ನು ಬರೀ ಗೇಮಿಂಗಿಗೆ ಅಷ್ಟೇ ಅಲ್ಲ, ನಿಮಗೆ ಟೈಪಿಂಗ್ ವರ್ಕ್ ಜಾಸ್ತಿ ಇರುತ್ತೆ ಅಂದರೂ ಕೂಡ ನೀವು ತಗೋಬೋದು, ತುಂಬ ಯೂಸ್ ಆಗುತ್ತೆ. ಮತ್ತು ಫ್ಲೋಟೆಡ್ ಕೀಸ್ ಇರೋದ್ರಿಂದ ಈ ಕೀಸ್ನ ರಿಮೂವ್ ಮಾಡಿ ಕೂಡ ನೀವು ಕ್ಲೀನ್ ಮಾಡ್ಬೋದು. ನೀವು ನೋಡ್ತಿರೋ ಹಾಗೆ ಇದರಲ್ಲಿ 3 ಕಲರ್ಸ್ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇದೇ ಇಂಟರ್ಚೇಂಜ್ ಆಗುತ್ತೆ ಆ ಕಡೆ ಈ ಕಡೆ 3 ಕಲರ್ಸು. ಮತ್ತು ಇದರಲ್ಲಿ ಇನ್ನೊಂದು ಒಳ್ಳೆ ಫೀಚರ್ ಏನು ಅಂತ ಅಂದರೆ ಇದರಲ್ಲಿ ನಿಮಗೆ ಲೈಟ್ ಬೇಡ ಅಂದರೆ ಆಫ್ ಮಾಡ್ಬೋದು. ನೋಡ್ತಾ ಇರ್ಬೋದು, ಇದು ಒಂದು ಒಳ್ಳೆ ಫೀಚರ್ ಅಂತ ಅನ್ನಿಸ್ತು ನನಗೆ. 2 ಸ್ಟೆಪ್ ಸ್ಟ್ಯಾಂಡ್ ಸಿಗ್ತಾ ಇದೆ, 104 ಟೋಟಲ್ ಕೀ ಸಿಗ್ತಾ ಇದೆ, 12 ಮಲ್ಟಿಮೀಡಿಯಾ ಕೀ ಸಿಗ್ತಾ ಇದೆ. ಮತ್ತು ಈ ಕೇಬಲ್ನ ಲೆಂತ್ ಬಗ್ಗೆ ಮಾತಾಡಬೇಕು ಅಂದರೆ 1.8 ಮೀಟರ್ ಕೇಬಲ್ ಲೆಂತ್ ಸಿಗ್ತಾ ಇದೆ, ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಕೀಬೋರ್ಡ್ನ ವೆಯ್ಟ್ ಬಗ್ಗೆ ಮಾತಾಡಬೇಕು ಅಂದರೆ 678 ಗ್ರಾಮ್ ಇದೆ. ಈ ಮೆಟಲ್ ಬಾಡಿ ಸಿಕ್ತಿರೋದ್ರಿಂದ ವೆಯ್ಟ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತು. ವಿಂಡೋ ಎನೇಬಲ್ ಡಿಸೇಬಲ್ ಇಂಡಿಕೇಟರಿಂದ ಹಿಡಿದು ಎಲ್ಲ ಇಂಡಿಕೇಟರ್ ಸಿಗ್ತಾ ಇದೆ, ಒಂದು ಒಳ್ಳೆ ವಿಷಯ. ಫೈನಲ್ ಆಗಿ ಇದ್ರ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ನಿಮಗೆ ತೋರಿಸ್ತಾ ಇದ್ದೀನಿ, ನೀವೇ ಈ ಬಿಲ್ಡ್ ಕ್ವಾಲಿಟಿ ನೋಡಿ ಜಡ್ಜ್ ಮಾಡ್ಬೋದು. ನನಗಂತೂ ತುಂಬ ಇಂಪ್ರೆಸಿವ್ ಅಂತ ಅನ್ನಿಸ್ತು. ನಾವು ಮೌಸ್ನ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಕಾಂಪ್ಯಾಕ್ಟ್ ಆ್ಯಂಡ್ ಆರ್ಗ್ಯಾನಿಕ್ ಡಿಸೈನ್, 1.8 ಮೀಟರ್ ಬ್ರಾಡೆಡ್ ಕೇಬಲ್, ಗೋಲ್ಡನ್ ಪ್ಲೇಟೆಡ್ USB ಸಿಗ್ತಾ ಇದೆ. ವೆಯ್ಟ್ ಬಂದು 113 ಗ್ರಾಮ್ ವೆಯ್ಟ್ ಇದೆ. ಯಾಕೆಂದರೆ ಇದ್ರ ಕೆಳಗಡೆ ಕೂಡ ಮೆಟಾಲಿಕ್ ಬಿಲ್ಡ್ ಇರೋದ್ರಿಂದ ವೆಯ್ಟ್ ಸ್ವಲ್ಪ ಜಾಸ್ತಿ ಇದೆ. ಇದರಲ್ಲಿ ಯೂಸ್ ಮಾಡಿರೋಂತಹ ಸೆನ್ಸರ್ ಬಂದು ಆಪ್ಟಿಕಲ್ ಸೆನ್ಸರ್ ಯೂಸ್ ಮಾಡಿದ್ದಾರೆ, ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. PPI ಚೇಂಜ್ ಮಾಡೋದಕ್ಕೆ ಡೆಡಿಕೇಟೆಡ್ ಬಟನ್ ನೀಡಿದ್ದಾರೆ, ಇದು ಕೂಡ ಒಂದು ಒಳ್ಳೆ ವಿಷಯ. ಟೋಟಲ್ ನಂಬರ್ ಆಫ್ ಬಟನ್ಸ್ ನೋಡೋದಾದರೆ 6 ಬಟನ್ಸ್ ನೋಡೋದಕ್ಕೆ ಸಿಗ್ತಾ ಇದೆ, ಮತ್ತು 7 LED ಕಲರ್ಸ್ ಸಿಗ್ತಾ ಇದೆ, ಒಂದು ತುಂಬ ಒಳ್ಳೆ ವಿಷಯ. ಹಾಗಾದರೆ ಫೈನಲ್ ಆಗಿ ಈ ಜೆಬ್ರಾನಿಕ್ಸ್ನ ಜೆಬ್ ಟ್ರಾನ್ಸ್ಫಾರ್ಮರ್ ಗೇಮರ್ಸ್ ಡ್ರೀಮ್ ಪ್ರೀಮಿಯಂ ಗೇಮಿಂಗ್ ಕೀಬೋರ್ಡ್ ಆ್ಯಂಡ್ ಮೌಸ್ ಕಾಂಬೋ ಬಗ್ಗೆ ಹೇಳ್ಬೇಕಂದ್ರೆ ಇದ್ರ ಫ್ಯೂಚರ್ಸ್ ಮತ್ತು ಬಿಲ್ಡ್ ಕ್ವಾಲಿಟಿ ಎಲ್ಲ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಈ 1500 ಪ್ರೈಸ್ ರೇಂಜಲ್ಲಿ ಇದು ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.